ಹೇಳ್ಬೋದು ಏನು ನನ್ನ ಗಂಡ. ಅಯ್ಯೋ ಆ ಸೇಳಿ ಅಕ್ಕನೂ ಇಲ್ಲ, ಆ ಶಿಲ್ಪ ಅನ್ನೋಳು ಹೆಂಗೆಂಗೋ ಮಾತಾಡ್ತಾಳೆ. ಕೊಡ್ತಾನೆ ಮಾಡಿ ದರೋಡೆ ಮಾಡಿ ಜೈಲಿಗೆ ಹೋಗ್ಯಾವ ನಿನ್ನ ಗಂಡ ಇನ್ನೆಲ್ಲಿ ಬರ್ತಾನೆ ಅಂತಾನ ನನಗೆ ಎದುರಿಸ್ತಾಳ ಅವಳು. ಹಂಗೇನೂ ಆಗಿರಲ್ಲ. ಏನೋ ಹೆಚ್ಚು ಕಮ್ಮಿ ಆಗೈತೆ. ಇವತ್ತೆಲ್ಲ ನಾಳೆಗೆ ನನ್ನ ಗಂಡ ಬಂದೇ ಬರ್ತಾನೆ, ನನಗೆ ಗೊತ್ತೈತಿ. ಸೇಳಿ ಅಕ್ಕ ಎಲ್ಲೋಯ್ತೋ ಏನೋ. ಮುದಮ್ಮ ಮುದಮ್ಮ ಏನಾಯ್ತೆ? ಎಲ್ಗೋದೆ ನಮ್ಮಣ್ಣ? ಬಂದಿಲ್ವಾ? ಯಾವಾಗ ಹೋಗಿದ್ದ ಅವನು ಕೆಲ್ಸಕ್ಕೆ? ನೆನ್ನೆ ಹೋಗಿರೋದು ಕಣಕ್ಕ, ನೆನ್ನೆ ಎದ್ದಾಗ ಹೋಗಿರೋದು. ಇವತ್ತು ಸಾಯಂಕಾಲ ಆದ್ರೂ ಇನ್ನೂ ಬರಲಿಲ್ಲ ನೋಡು. ನನಗೆ ಯಾಕೋ ಬೈಯೋದಂಗೆ ಆಗ್ತೈತಿ. ಅವಳು ಬೇರೆ ಆ ಶಿಲ್ಪ ಬೇರೆ ಎಲ್ಲ ದರೋಡೆ ಮಾಡಿ ಜೈಲಿಗೆ ಹೋಗ್ಯಾವ ನಿನ್ನ ಗಂಡ. ಕಳ್ಳೆಂಟಿ ಎಂದಿದ್ರು ಮುಂದೆನೆ ಹೋಗು, ಸುಮ್ಮನೆ ಯಾಕೆ ಹುಡುಕ್ತೀಯ? ಯಾವ್ದಾರ ಜೈಲ್ನಾಗೋ ಪೈಲ್ನಾಗೋ ಇರ್ತಾನೆ, ಹೋಗಿ ನೋಡ್ಕೊಂಬರೋಗು ಅಂತ ಹೇಳಿಳು ಕಣಕ್ಕ. ನನಗೆ ಅದಕ್ಕೆ ಬೈಯೋದಂಗೆ ಆಗ್ತೈತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿನ್ಗೆ ಹೇಳೋಣ ಅಂತ ಬಂದರೆ ಆ ಶಿಲ್ಪ ಒಬ್ಳು ಏನೇನೋ ಹೇಳು, ಅದಕ್ಕೆ ಅದೇ ಬಂದೆ, ಅಲ್ಲಿರೋದೇ ಬೇಡ ಅಂತಾನ. ಈಗ ಏನು ಮಾಡೋದಕ್ಕ? ಅಪ್ಪನ ಎಲ್ಲೂ ಅಂತ ಹುಡ್ಕೋದು. ಹೌದಾ? ಅಯ್ಯೋ ಅವನು ಏನೋ ಕೆಲಸ ಇರುತ್ತೆ, ಅದಕ್ಕೆ ತಡವಾಗಿರುತ್ತೆ. ನೀನು ಯಾಕೆ ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಒಂದು ದಿವಸ ತಾನೆ, ಒಂದು ದಿವಸಕ್ಕೆಲ್ಲನ ಯಾರಾದ್ರೂ ಹಿಂಗೆ ಆಳ್ತಾರ? ಎಲ್ಲೇ ಹೋಗಿದ್ರು ಇವತ್ತು ರಾತ್ರಿ ಒಳಗೆ ಬಂದೇ ಬರ್ತಾನೆ, ಸುಮ್ಮನಿರು. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಇನ್ನೂ ಟೈಮ್ ಐತಲ್ಲ ಕತ್ಲಾಗಕ್ಕೆ. ಅಷ್ಟೊಳಗೆ ಬರ್ತಾನೆ, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ ಇಲ್ಲಕ್ಕ, ನನಗೆ ಯಾಕೋ ಭಯ ಆಗ್ತೈತೆ. ಅಲ್ಲ ರಾತ್ರಿ ಎಲ್ಲಿ ಮನೆ ಕೆಣ್ತೋ ಏನೋ ಅಯ್ಯಪ್ಪ, ಅಥವಾ ತಿರ್ಗಾ ಏನಾದರೂ ಕಳ್ತನ ಮಾಡೋಕೋತೋ ಏನೋ ಶಿಲ್ಪ ಹೇಳ್ದಂಗೆ ಅಂತ ನನಗೆ ಹೆದರಿಕೆ ಆಗ್ತೈತೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೀನೇ ಏನಾದರೂ ಒಂದು ಮಾಡಕ್ಕ, ಅಯ್ಯಪ್ಪ ಎಲ್ಲೈತೆ ಅಂತ ತಿಳ್ಕೊಳಕ್ಕ. ಹೌದಾ? ನನಗೂ ಹಂಗೆ ಅನ್ನಿಸ್ತೈತೆ. ಅಲ್ಲ ಅಲೆ ಅಂಥದ್ದೆಲ್ಲ ನಾನು ಮಾಡೋದು ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ಪ್ರಮಾಣ ಮಾಡಿದ್ದ ಕಣೆ. ಇನ್ನೆಲ್ಲ ಇನ್ಮೇಲೆ ಅಂಥದ್ದೆಲ್ಲ ಮಾಡಲ್ಲ ಅಂತೆಲ್ಲ ಮಾಡಲ್ಲ ಅಂತ ಹೇಳಿ ಕೂಲಿ ಪಾಲಿ ಹೋಗ್ತಿದ್ದ. 1 ತಿಂಗಳು ಎಲ್ಲ 2 ತಿಂಗಳೇನೋ ನಮ್ಮನೆಗೆ ಇಟ್ಕೊಂಡು ಅವ್ನು ಒಳ್ಳೆ ಬುದ್ಧಿನೂ ಕಲಿಸಿದ್ದೆ. ಆದರೆ ಈಗ ಹಂಗೆ ಹೋಗಿದ್ದಾನೆ ಅಂದರೆ ನನಗೇನೋ ಏನೋ ಆಗಿರಲ್ಲ, ಏನೋ ಸಮಸ್ಯೆ ಆಗಿರುತ್ತೆ, ಅದಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ. ಏನೋ ಅಕ್ಕ, ನನಗಂತೂ ಸಮಾಧಾನನೇ ಇಲ್ಲ. ಏನು ಮಾಡೋದು? ಮದುವೆ ಆಗಿ ಬಂದು ಇನ್ನೂ 1 ತಿಂಗಳೂ ಆಗಿಲ್ಲ. ಈ ಥರ ಆದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳು? ನನಗಂತೂ ಭಯ ಆಗ್ತೈತೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೆದರ್ಕಬೇಡ್ವೆ, ನಮ್ಮಣ್ಣ ಎಲ್ಲೋದ್ರೂ ಬಂದೇ ಬರ್ತಾನೆ. ನಾನಿದ್ದೀನಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ, ಸುಮ್ಮನಿರು. ಅವ್ನು ನೋಡ್ಕೊಂಬಿದ್ರೆ ಏನಂತ ಏನಾದರೂ ತೊಂದರೆ ಕೊಟ್ಟರೆ ನನ್ನ ಹತ್ರ ಹೇಳು, ನಾನೆಲ್ಲ ಇದ್ದೀನಿ, ನಾನೆಲ್ಲ ಅವನಿಗೆ ಬುದ್ಧಿ ಹೇಳ್ತೀನಿ. ನೀನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಬಾ ನೋಡೋಣ, ಅಲ್ಲಿ ಊರಾಗೆ ಯಾರನ್ನ ಕೇಳೋಣ, ಎಲ್ಲನೂ ನೋಡಿದ್ರಾ ಏನು ಎತ್ತ ಅಂತಾನೆ. ಬಾ ಇಲ್ಲಿ. ಸರಿ ಆಯಿತು ನಡಿಯಕ್ಕ. ಯಾರನ್ನೂ ಕೇಳೋದು? ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ ಪಕ್ಕದೂರುಗಳಿಗೆ, ಯಾರಾದ್ರೂ ಹೋಗಿದ್ರೆ ನಮ್ಮ ಅಣ್ಣ ಇದ್ದಾನೆ ಅಂತಾನ ಕೇಳೋಣ. ಬಾ ಬಾ. ಬಾ ನೋಡೋಣ. ಪಕ್ಕದೂರಿಗೆ ಇನ್ನು ಹೊಸ್ದಾಗೆ ಕೆಲ್ಸಕ್ಕೆ ಹೋಗ್ತಾರೆ, ಯಾರನ್ನಾದ್ರೂ ಕೇಳೋಣ. ತಾತ ಎಲ್ಲಿಗೆ ಹೋಗಿದ್ರಿ ನೀವು? ನೀವು ದಿನ ಕೂಲಿ ಹೋಗ್ತೀರಲ್ವಾ ಗಾರೆ ಕೆಲಸಕ್ಕೆ, ಅದಕ್ಕೆ ಇದಕ್ಕೆ ಅಂತ ಅಕ್ಕಪಕ್ಕ ಊರುಗಳಿಗೆಲ್ಲನ. ಇವತ್ತು ಎಲ್ಲಿಗೆ ಹೋಗಿದ್ರಿ? ನಾನು ಪಕ್ಕದೂರಿಗೆ ಹೋಗಿದ್ದೆ ಕಣಮ್ಮ. ಕೆಲಸಕ್ಕೆ, ಗಾರೆ ಕೆಲಸಕ್ಕೆ ಹೋಗಿದ್ದೆ. ಯಾಕಮ್ಮ? ಹೌದಾ? ನಮ್ಮ ಅಣ್ಣಯ್ಯ ಗೊತ್ತಲ್ಲ ಬೈರ ಅಂತಾನ, ಅವನು ಅಲ್ಲಿಗೆ ಬಂದಿದ್ದ ಕೆಲಸಕ್ಕೆ. ನೆನ್ನೆ ಹೋದವನು ಮನೆಗೆ ಬಂದಿಲ್ಲ ತತ್ಕಣ್ತಾತ, ಅದಕ್ಕೆ ಎಲ್ಲರೂ ನೋಡ್ದ ನೀನು ಹೇಳ್ತಾತ? ಇಲ್ಲ ಕಣಮ್ಮ, ನಾನು ನೋಡಲಿಲ್ಲಮ್ಮ. ಅವನು ನಾವು ಕೆಲಸ ಮಾಡತಕ್ಕೆ ಬರಲಿಲ್ಲ. ನಿನ್ನೆ ದಿವಸ ಹಂಗೂ ನನ್ನ ಜೊತೆಗೆ ಬಂದ. ನಾನು ಗಾರೆ ಕೆಲಸಕ್ಕೆ ಕಣ್ತಾತ ಹೋಗೋದು ಅಂತಾನ. ಎಲ್ಲಿಗೆ ಅಂತ ನಾನು ಕೇಳಲಿಲ್ಲ, ನಾನು ಬೇರೆ ತಕ್ಕ ಹೋಗಿದ್ದು. ಅವನು ಎಲ್ಲೋದ್ನ ಗೊತ್ತಿಲ್ಲ ಕಣಮ್ಮ ನನಗೆ. ಓ ಅದಕ್ಕೆ ನಾನು ಇಲ್ಲಿ ಹುಡುಕ್ತಾ ಇದ್ದಾರಾ ಗಂಡನ? ಹುಡುಕ್ಲಿ. ಅಯ್ಯೋ ತಾತ, ಮದುವೆಯಾಗಿ ನಮ್ದಿನ್ನೂ 1 ತಿಂಗಳೂ ಆಗಿಲ್ಲ. ನನ್ನ ಗಂಡ ನಿನ್ನೆ ಎದ್ದ ಕೆಲ್ಸಕ್ಕೆ ಹೋದವನು. ಇವತ್ತು ಅಲೆ ಕತ್ಲಾಗ ಟೈಮ್ ಬಂತು, ಇನ್ನೂ ಮಂತಕ್ಕೆ ಬಂದಿಲ್ಲ. ಎಲ್ಲೋದ ಅಂತ ಹೇಳ್ತಾತ. ಅಯ್ಯೋ, ನನಗೆ ಗೊತ್ತಿದ್ರೆ ಹೇಳ್ತಿರ್ಲಿಲ್ವೇನೆ ಅಮ್ಮಣ್ಣಿ? ನನಗೆ ಗೊತ್ತಿಲ್ಲ ಕಣಮ್ಮ, ಯಾಕೆ ಬಂದಿಲ್ಲ, ಎಲ್ಲಿ ಕೆಲ್ಸಕ್ಕೆ ಹೋಗ್ಯಾನೆ ಅಂತಾನೆ. ಅಲ್ಲಿ ಹೋಗಿ ಯಾರನ್ನ ವಿಚಾರಿಸ್ರಿ. ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳ್ತಿದ್ದೆ. ಹೇಳೋಕ್ಕೆ ನಾನೇನೇನು ದುಡ್ಡು ಕೊಡಬೇಕಾಗೈತೆ? ನನಗೆ ಗೊತ್ತಿಲ್ಲ. ಎಲ್ಲಿಗೆ ಹೋಗಿದ್ರು ಬತ್ತಾನೆ ಹೇಳು. ಅವನೇನು ಹುಡುಗಿನಿ, ಯಾಕೆ ಹಂಗೆ ಹುಡ್ಕಾಡ್ತಾ ಇದ್ದೀರಾ? ಏನೋ ಕೆಲಸ ಜಾಸ್ತಿ ಇತ್ತೇನೋ, ಅಲ್ಲೇ ಎಲ್ಲಾದ್ರೂ ಮನಿಕೊಂಡು ಇವತ್ತು ಕೆಲಸ ನಾಳೆ ಕೆಲಸ ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿರ್ತಾರೆ. ಅಲ್ಲ ಕಣ್ತಾತ, ನಾವು ಎಲ್ಲೂ ಮನೆ ಕಮಾಂತಾನೋ ಅಲ್ಲ ಏನೂ ಅಲ್ಲ, ಎಲ್ಗೋದ್ರೂ ಸೀದಾ ಮನೆಗೆ ಬರೋನು. ಅದಕ್ಕೆ ಇವತ್ತು ಹಿಂಗೆ ಮಾಡವನೆ ಅಂದರೆ ನನಗೂ ಯಾಕೋ ಸ್ವಲ್ಪ ಭಯ ಆದಂಗೆ ಆಗ್ತೈತೆ. ಅದಕ್ಕೆ ಹಂಗೆಲ್ಲ ಏನೋ ಭಯ ಪಡಬೇಡ್ರಿ. ಎಲ್ಲಿಗೆ ಹೋಗಿದ್ರು ಬಂದೇ ಬರ್ತಾನೆ ಬಿಡು. ನನಗೆ ಟೈಮ್ ಆಯ್ತು, ಹೋಗ್ತೀನಮ್ಮ ಅಂತಾಕೆ. ಸರಿ ಕಣ್ತಾತ, ಆಯಿತು, ಹೋಗಿ ನೀನು. ಪಾಡೋ ಸೇ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ನಾರಾಯಣ ಸತ್ಯನಾರಾಯಣ. ಏನೇ ಶಿಲ್ಪ, ಏನು ಇಲ್ಲಿ ಬಂದು ಹಾಡು ಹೇಳ್ತಾ ಇದ್ಯಾ? ಹೌದು, ನಿಮ್ಗೋಸ್ಕರ ಹಾಡು ಹೇಳ್ತಾ ಇದ್ದೀನಿ. ಆ ದೇವರು ಹಾಡಿದು. ನೀವು ನನ್ನ ಜೊತೆ ಸೇರ್ಕೊಂಡು ಹೇಳ್ರಿ. ನಮಗೋಸ್ಕರ ನೀನು ಹಾಡು ಹೇಳ್ತಾ ಇದ್ಯಾ? ಯಾವ ಹಾಡು ಬೇಡ, ಏನು ಬೇಡ, ಮುಚ್ಕೊಂಡು ಹೋಗು ನೀನು.
ಅಲ್ಲ ಯಾರಿಗಾದ್ರೂ ತೊಂದರೆ ಆದ್ರೆ ನಿನಗೆ ಸಂತೋಷ ಆಗುತ್ತಾ ಅಲ್ಲ ನಮ್ಮ ಅಣ್ಣ ಬಂದಿಲ್ಲ ಅಂತ ಇವಳು ಅಷ್ಟೊಂದು ಅಳ್ತಾ ನಮ್ಮ ಮನೆ ಹತ್ರ ಬಂದ್ರು ಆಡ್ಕೊಂಡಂತೆ ಅವ್ನು ಅಲ್ಗೋಗ್ಯಾನೆ ಇಲ್ಗೋಗ್ಯಾನೆ ಅಂತಾನ ನಾಚಿಕೆ ಆಗಲ್ವೇ ನಿನ್ಗೆ ಮುಚ್ಕೊಂಡು ನಿನ್ ಕೆಲಸ ಇಷ್ಟ ಇತ್ತು ಅಷ್ಟು ನೋಡ್ಕೊಂಡಿರ್ಬೇಕು. ನಮ್ಮ ಅಣ್ಣನ ಸುದ್ದಿಗೆ ನಮ್ಮ ಅಣ್ಣನ ಹೆಂಡತಿ ಸುದ್ದಿಗೆ ನಾನು ಬಂದ್ರೆ ನಾನ್ ಸುಮ್ಮನಿರಲ್ಲ ನೋಡಿ ಶಿಲ್ಪ, ಹೇಳಿರ್ತೀನಿ. ಇದೇ ನಿನ್ಗೆ ಕೊನೆ ಸಾರಿ ಹೇಳ್ತಾ ಇದ್ದೀನಿ. ನಿನ್ಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ? ಹ್ಞೂ ನಿಮ್ಮ ಅಣ್ಣಯ್ಯ ಕಳೆದೋಗ್ಯಾನಲ್ಲೇ ಹೇಳಿ, ಅದಕ್ಕೆ ಪಾಪ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬೇಗ ಸಿಗ್ಲಿ ಅಂತ. ಇವಳನ್ನ ಬೇರೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದೆ. ನಾನು ಬೇಡ ಅಂತ ಹೇಳಿದೆ, ಕಳ್ಳನಿಗೆ ದೊರಡೆ ಕೊರನ್ ಮದುವೆ ಮಾಡಬೇಡ, ಅದು ಸರಿಯಾಗಲ್ಲ ಅಂತ. ಆದ್ರೂ ಕೇಳಲಿಲ್ಲ. ಇವಳು ಮದುವೆ ಆಗಿ ಬಂದು ಇಷ್ಟಪಟ್ಟೇನೆ. ಆದ್ರೆ ಈಗ ನೋಡು, ಒಂದು ತಿಂಗಳು ಸಂಸಾರ ಮಾಡಲಿಲ್ಲ. ಈ ಮನೆ ಮಾಡಿನೂ ಎಷ್ಟು ಒಂದು 3 ದಿವಸ ಆಯ್ತೇನೋ, 3-4 ದಿವಸ ಆಯ್ತೇನೋ ಅಷ್ಟೇನೆ. ಅಷ್ಟಕ್ಕೇನೆ ಅಲೆ ಬಿಟ್ಟು ಓಡೋಗ್ಯವನೇ ನಿಮ್ಮ ಅಣ್ಣಯ್ಯ. ಓಡೋಗ್ಯವನು ಅಥವಾ ಯಾವ್ದಾನ ಜೈಲ್ ಸೇರೋನು ಗೊತ್ತಿಲ್ಲ. ಪಾಪ ನಿಮ್ಮಿಬ್ರು ನೋಡ್ತಿದ್ರೆ ಅಯ್ಯೋ ಅನ್ಸುತ್ತೆ. ಏ ಶಿಲ್ಪ, ಹಂಗೆಲ್ಲ ಮಾತಾಡಬೇಡ. ನನ್ನ ಗಂಡ ಎಲ್ಲೂ ಹೋಗಿಲ್ಲ, ಬಂದೇ ಬರ್ತಾನೆ. ನೀನು ಸುಮ್ಮನೆ ಹೋಗು. ಬರ್ತಾನೆ 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 ಅಂತ ನೀನು ರಾತ್ರಿ ಎಲ್ಲನ ಕಾಯ್ತಾ ಇರು. ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಬರ್ತಾನೆ. ಏ ಶಿಲ್ಪ, ನೀನು ನಮ್ಮ ಅಣ್ಣ ಬತ್ತಾನೋ ಬಿಡ್ತಾನೋ ಅದನ್ನ ಕಟ್ಕೊಂಡು ನಿನಗೇನಾಗಬೇಕೈತೆ? ಮುಚ್ಕೊಂಡು ಹೋಗಿ ಮನೆಗೆ ಹೋಗಿ ಅಡುಗೆ ಮಾಡು. ಗಂಡ ಎಲ್ಗೋದ ಕುಡ್ದು ಬಂದು ಎಲ್ಲಾನ ಬಿದ್ದಿದ್ದೇವನ ಅಂತ ಹೇಳಿ ನೋಡ್ಕೊಂಡು ಹೋಗಿ ಮನೆ ಕರ್ಕೊಂಬಂದು ಮನಸ್ಸೋಗಿ ಹೋಗಿ. ನಿಂಗಿನ್ನೇನು ಮಾಡಕ್ ಕೆಲಸ ಇಲ್ವಾ? ಹೋಗಿ. ಆಯ್ತು ಹೋಗ್ತೀನಿ ಬಿಡಿ ಸೇಳಿ, ಬಿಡು. ಯಾಕಂಗ ಆಡ್ತಾ ಇದ್ಯಾ? ಸೇಳಿ ಅಣ್ಣ ಎಲ್ಗೂ ಹೋಗಿದ್ದೆ? ನಿನ್ನೆ ಎದ್ದಾಗ ಹೋದಂತಲ್ಲೋ ಕೆಲ್ಸಕ್ಕೆ ಹೋಗ್ತೀನಿ ಅಂತನ, ಇವಾಗ ಬರ್ತಾ ಇದ್ಯಾ? ಎಲ್ಲೋ ಎತ್ತ ಹಾಳಾಗಿ ಹೋಗಿದ್ದೆ? ಯೋ ಸೇಳಿ ಬೈಬೇಡ, ಸುಮ್ಮನೆ ಇರು. ನಾನು ಕೆಲ್ಸಕ್ಕೆ ಹೋಗಿದ್ನಲ್ಲ, ಅಲ್ಲಿ ಇನ್ನೂ ಒಂದಿಷ್ಟು ಕೆಲಸ ಇತ್ತು. ಅದಕ್ಕೆ ರಾತ್ರಿ ಈ 6 ಗಂಟೆ 7 ಗಂಟೆ ತನಕ ಲೈಟ್ ಹಾಕೊಂಡು ಮಾಡ್ತಿದ್ರು. ನಾನು ಸಿಮೆಂಟ್ ಕಲಿಸ್ಕೊಡ್ತಿದ್ದೆ. ಅದಕ್ಕೆ ಅಲ್ಲೇ ಮನೆ ಕಂಡಿದ್ದು, ಅಲ್ಲೇ ಊಟ ಕೊಟ್ಟರು. ನಾಳೆಗೆ ಹೋಗುವಂತೆ ಬಿಡು, ನಾಳೆ ಸಾಯಂಕಾಲಕ್ಕೆ ಅಂದ್ರ. ಅದಕ್ಕೆ ಅಲ್ಲೇ ಇದ್ದು ಬಂದೆ. 2 ಕೂಲಿ ಆಯ್ತು. ಹೌದೇನೋ ಅಣ್ಣ, ನಿಜನಾ ನೀನು ಹೇಳ್ತಾ ಇರೋದು? ನಾನು ನೀನು ಎಲ್ಲ ಆಮೇಲೆ ಹಳೆ ಕಸ್ಬಿಗೆ ಓದ್ಯೋ ಏನೋ ಕೂಲಿ ಹೋಗ್ತೀನಿ ಅಂತಾನ ಈ ಮನೆಗೆ ಬಂದ ತಕ್ಷಣ ಬದಲಾಗ್ಬಿಟ್ಟಿಯೇನೋ ಅಂತ ಅನ್ಕೊಂಡಿದ್ದೆ. ಸದ್ಯ ಹಂಗಾಗ್ಲಿಲ್ವಲ್ಲ. ನೆಂಟಿ ಅಂತೂ ಗಾಬರಿ ಆಗ್ಬಿಟ್ಟಿದ್ಲು. ನನ್ನ ಗಂಡ ಬರಲಿಲ್ಲ, ಮದುವೆ ಆಗಿನ 1 ತಿಂಗಳೂ ಆಗಿಲ್ಲ, ಎಲ್ಗೋದ್ನ ಏನೋ ಅಂತಾನ ಅಳ್ತಾ ಕುಕ್ಕೊಂಡಿದ್ಲು ನೀನು ನೆಂಟಿ. ಅದಕ್ಕೆ ನಾನು ಇಲ್ಲಿ ಯಾರನ್ನ ಕೇಳೋಣ ಅಂತ ಓಡಾಡ್ತಿದ್ದೆ. ಆ ತಿಪ್ಪಜ್ಜ ಇತ್ತಲ್ಲ, ತಿಪ್ಪಜ್ಜನ ಕೇಳಿದೆ. ನನಗೆ ಗೊತ್ತಿಲ್ಲ ಕಣಮ್ಮ, ನೆನ್ನೆ ಸರ್ ನನ್ನ ಜೊತೆಗೆ ಬಂದ, ಎಲ್ಲ ಬೇರೆ ತಕ್ಕೋದ, ನನಗೆ ಗೊತ್ತಿಲ್ಲ ಎಲ್ಗೋದ್ನ ಅಂತಂತು. ನನಗಂತೂ ಭಯವಾದಂಗಾಯ್ತು, ಏನಾಯ್ತೋ ಏನೋ ಅಂತಾನ. ನನಗೂ ಹೇಳಿ ಕಳ್ಸೋಕ್ಕೂ ಆಗಲಿಲ್ಲ. ತಿರ್ಗಾ ಪಾಪ ಕೆಲಸ ಬೇರೆ ನಿಂತರೆ ಅಲ್ಲಿ ನೀರು ಬೇರೆ ಸರಿಯಾಗಿ ಸಿಗಲ್ಲ, ಕರೆಂಟ್ ಬೇರೆ ಇರಲ್ವಂತೆ. ಅದಕ್ಕೆ ಕೆಲಸ ಬೇಗ ಮುಗಿಬೇಕಣಪ್ಪ, ಮೋಲ್ಡ್ ಹಾಕೋದು ಅಂತ ಹೇಳಿದ್ರ. ಹಂಗಾಗಿ ಬಂದ್ವಿ. ಹೌದೇನ್ರಿ? ಅಯ್ಯೋ, ಅಲ್ಲ ಯಾರ ಕೈಲಾದ್ರೂ ಒಂದು ಚೀಟಿನ ಪಾಟಿನ ಬರ್ತ್ ಕಳಿಸ್ಬೇಕಾ? ಇಲ್ಲ ಬಂದಾದ್ರೂ ಹೇಳಿ ಹೋಗ್ಬೇಕಾಗಿತ್ತ? ನನ್ಗಂತೂ ಗಾಬರಿ ಆಗ್ಬಿಟ್ಟಿತ್ತು, ನೀನು ಎಲ್ಗೋದ ಏನೋ ಅಂತಾನ. ಸದ್ಯ ಬಂದಿಯಲ್ಲ, ದೇವ್ರ ದೊಡ್ಡವನು. ಇಲ್ಲ ಇವನೆಲ್ಲ ಕಳ್ತನ ಮಾಡಕ್ ಹೋಗಿ ಸಿಗಾಕೊಂಡು ಜೈಲಿಗೆ ಹೋಗಿನಿ ಅನ್ಕೊಂಡ್ರೆ ಬಂದೇ ಬಿಟ್ನಲ್ಲ ವಾಪಸ್ಸು. ಏ ಶಿಲ್ಪ ನೋಡು, ನನ್ನ ಗಂಡ ಏನು ಕಳ್ತನ ದರೋಡೆ ಮಾಡಕ್ ಹೋಗಿಲ್ಲ, ದುಡಿಯಕ್ ಹೋಗವ. ನಿನ್ನಂಗೆ ಸೋಂಬೇರಿ ಅಲ್ಲ ನನ್ನ ಗಂಡ, ದುಡ್ದು ಹೆಂಡ್ತಿನ ಸಾಕ್ತಾನೆ. ನಿನಗೆ ಮಾಡಕ್ ಕೆಲಸ ಇಲ್ಲ, ಬರೇನೆ ಅಲ್ಲಿ ಇಲ್ಲಿ ತಿರ್ಕೊಂಡು ಓಡಾಡ್ತಾ ಇದ್ಯಾ. ನಮ್ಮ ಸೇಳಿ ಅಕ್ಕ ದುಡಿತೈತಿ, ದುಡ್ದು ನಿಮ್ಗೆಲ್ಲರಿಗೂ ತಂದು ಹಾಕ್ತೈತಿ. ತಿಂದು ಕುಕ್ಕೊಂಡು ನಿಮ್ಗೆ ಹೆಚ್ಚಾಗೈತಲ್ಲ, ಅದಕ್ಕೆ ಹಿಂಗೆಲ್ಲನ ಮಾತಾಡ್ಕೊಂಡು ಓಡಾಡ್ತೀಯ. ಹೋಗು. ಸರಿಯಾಗಿ ಹೇಳ್ದೆ ಕಣೆ ಮುದ್ದಮ್ಮ. ಶಿಲ್ಪ, ಈಗ ಗೊತ್ತಾಯ್ತಾ ನಮ್ಮ ಅಣ್ಣ ಎಂತವನು ಅಂತಾನ? ಮುಚ್ಕೊಂಡು ಹೋಗು. ಹೋಗ್ತೀನಿ ಕಣೆ, ಹೋಗ್ತೀನಿ. ನೀವೇನು ಹಂಗಾಡ್ತಿದ್ರಲ್ಲ? ಏ ಮುದ್ದಮ್ಮ, ನೆನ್ನೆ ಬಂದು ನನ್ನೇನೆ ಏಕವಚನದಾಗೆ ಏ ಶಿಲ್ಪ ಅಂತ ಮಾತಾಡ್ತೀನಿ. ನಿನಗೈತೆ ಕಣೆ, ಈ ಸೇಳಿ ಜೊತೆಗೆ ಸೇರ್ಕೊಂಡು ನನಗೆ ಮರ್ಯಾದೆ ಕೊಡೋದು ಮಾತಾಡ್ತೀನಿ. ಏ ಹೋಗಿ, ನಿನ್ನ ತಳಗೆ ಏನು ಮರ್ಯಾದೆ? ನಿನಗೆ ಮರ್ಯಾದೆ ಕೊಟ್ಟರು ಒಂದೇ, ಬಿಟ್ಟರು ಒಂದೇನೆ. ಇನ್ಮೇಲೆ ನಾನು ನಿನ್ನಂಗೆ ಕರೆದು ಶಿಲ್ಪಿ ಅಂತಾನೆ ಕರಿತೀನಿ. ಮುಚ್ಕೊಂಡು ಹೋಗು, ನಾನು ಸುದ್ದಿಗೆ ಬರಬೇಡ. ನಾನು ಎಂತವಳು ಅಂತ ನಿನಗಿನ್ನ ಗೊತ್ತಿಲ್ಲ. ನೀನು ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡಿ. ಹೋಗಿ ರೌಡಿನ ಮದುವೆ ಆಗಿ ಬಂದಿರೋ ನೀನು ಒಬ್ಬ ಕಳ್ಳಿನಿ. ನೀವಿಬ್ರು ಸೇರ್ಕೊಂಡು ಅದ್ಯಾವ ಊರು ಹಾಳು ಮಾಡ್ತಿರೋ ಏನೋ. ನಮ್ಮೂರಾಗ ದಿವಸ ಮನೆಗಳು ಕಳ್ತನ ಆಗ್ತಾವೋ ಏನೋ ಗೊತ್ತಿಲ್ಲ. ಎಲ್ಲಾರ್ಗು ಹುಷಾರಾಗಿರ್ರಿ, ಕರಡು ಬಂದು ಸೇರ್ಕೊಂಡವ್ರು ಇಬ್ರು ಅಂತಾನ ಹೇಳ್ಬೇಕು ಎಲ್ಲಾರ್ಗು ಇವತ್ತೇನೆ. ಯಾಕೆ ಶಿಲ್ಪ, ನಮ್ಮ ಅಣ್ಣಯ್ಯ ಬರಲ್ಲ ಅಂತ ಖುಷಿಯಾಗಿದ್ದಲ್ಲ, ಬಂದಿದ್ಕೆ ಹೊಟ್ಟೆಗೆ ಉರಿತಾಯ್ತಾ, ಸಂಕಟ ಆಗ್ತಾಯ್ತಾ? ಹೋಗಿ ತಣ್ಣೀರು ಕುಡಿಯೋದು, ತಣ್ಣಗಾಗುತ್ತೆ ಹೊಟ್ಟೆ. ಅಯ್ಯೋ, ಇಲ್ಲಿರೋದೇ ಬೇಡ, ಹೋಗ್ತೀನಿ ಸುಮ್ಮನೆ. ಓಡು ಮೇಲೆ ಎಲ್ಗಾನ ಹೋಗಂಗಿದ್ರೆ ಮುಂಚೆಲ್ಲ ಹೇಳ್ರಿ ಅನ್ನೋ ಕೆಲಸ ಇದ್ರೆ ಮನೆಗೆ ಹೇಳಿ ಬರಬೇಕು. ನೀವು ಹಿಂಗೆಲ್ಲ ಮಾಡಬೇಡ್ರಿ, ಅವತ್ತಿಗೆ ಕೆಲಸ ಐತೆ ಅಂತ ಹೇಳಿಸ್ಕೊಂಡ್ರೆ ಮನೆಗೆ ಗಾಬರಿ ಆಗ್ತಾರೆ ಅಂತಾನ ಹೇಳಿ ಮುಂದಾಗೆ ಹೇಳಿದ್ರೆ ನೀನು ಹೇಳಿ ಹೋಗ್ಬೋದು. ನಾಳೆ ದಿವಸ ಬರಲ್ಲ ಅಂತಾನ ಹೇಳಿ ಹೋದ್ರೆ ಇವಳಿಗೂ ಗಾಬರಿ ಇರಲ್ಲ, ಭಯ ಇರಲ್ಲ. ಬಿಡು, ಹೆಂಗೋ ಹೇಳಿ ಹೋಗೈತಲ್ಲ ಯಪ್ಪ ಅಂತಾನ ಸುಮ್ಮನೆ ಇರ್ತಾಳೆ. ಗೊತ್ತಾಯ್ತಾ? ಸರಿ ಆಯ್ತು ಸೇಳಿ, ನಡಿ ಮಾತಕ್ಕೆ ಹೋಗೋಣ. ಸರಿ ಬಾರಪ್ಪ, ಬಾ. ನೀನು ಹೇಳ್ತಿದಂತೂ ಅಯ್ಯೋ ಒಂದೇ ಸಮ ಎಲ್ಗೋದ್ನೋ, ನನ್ನ ಗಂಡ ಎಲ್ಗೋದ್ನೋ ಹುಡುಕೊಡಕ್ಕ ಅಂತಾನ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.